ಇನ್ನು ಚಿನ್ನದ ದರ ದಾಖಲೆಯನ್ನ ಬರೆದಿದೆ. ಬೆಳ್ಳಿ ದರ ಭಾರಿ ಇಳಿಕೆಯನ್ನ ಕಂಡಿದೆ. 3 ದಿನದಲ್ಲಿ ಚಿನ್ನ ಗ್ರಾಂಗೆ 3,000ಕ್ಕೂ ಹೆಚ್ಚು ಇಳಿಕೆಯನ್ನ ಕಂಡಿರುವಂತದ್ದು. 1.70 ಲಕ್ಷದಿಂದ 10 ಗ್ರಾಂ ಚಿನ್ನ ಈಗ 1.52 ಲಕ್ಷಕ್ಕೆ ಇಳಿಕೆಯನ್ನ ಕಂಡಿರುವಂತದ್ದು. ಜನವರಿ 29ರಂದು 4 ಲಕ್ಷ ರೂಪಾಯಿಗೆ ಏರಿಕೆಯಾಗಿದ್ದಂತಹ ಬೆಳ್ಳಿ ಇದೀಗ 1 ಕೆಜಿಗೆ 2.60 ಲಕ್ಷಕ್ಕೆ ಇಳಿಕೆಯನ್ನ ಕೂಡ ಕಂಡಿದೆ. ದಾಖಲೆಯ ಮಟ್ಟದಲ್ಲಿ ಇಳಿಕೆಯನ್ನ ಕಂಡಿರುವಂತದ್ದು. 3 ದಿನದಲ್ಲಿ ಚಿನ್ನ ಗ್ರಾಂಗೆ 3,000ಕ್ಕೂ ಹೆಚ್ಚು ಇಳಿಕೆಯನ್ನ ಕಂಡಿದೆ. 1.7 ಲಕ್ಷದಿಂದ 10 ಗ್ರಾಂ ಚಿನ್ನ ಈಗ 1.52 ಲಕ್ಷಕ್ಕೆ ಇಳಿಕೆಯನ್ನ ಕಂಡಿದೆ. ಜನವರಿ 29ರಂದು 4 ಲಕ್ಷ ರೂಪಾಯಿಗೆ ಏರಿಕೆಯಾಗಿದ್ದಂತಹ ಬೆಳ್ಳಿ ಕೂಡ ಈಗ 1 ಕೆಜಿ ಬೆಳ್ಳಿಗೆ 2.60 ಲಕ್ಷಕ್ಕೆ ಇಳಿಕೆಯನ್ನ ಕಂಡಿರುವಂತದ್ದು. ಈ ಮುಖಾಂತರ ದಾಖಲೆಯನ್ನ ಬರೆದಿದೆ ಇಳಿಕೆಯಲ್ಲಿ. ಇತ್ತೀಚೆಗೆ ಚಿನ್ನ ಹಾಗೂ ಬೆಳ್ಳಿ ದರ ಗಗನಕ್ಕೇರ್ತಾ ಇತ್ತು. ಇದರಿಂದ ಗ್ರಾಹಕರು ಕೂಡ ಆತಂಕವನ್ನ ವ್ಯಕ್ತಪಡಿಸ್ತಾ ಇದ್ರು. ಆದ್ರೆ ಒಂದ್ ಕಡೆನಲ್ಲಿ ಹೂಡಿಕೆದಾರರಿಗೆ ಇದರಿಂದ ಲಾಭ ಅಂತೂ ನಿರೀಕ್ಷೆ ಇತ್ತು. ಆದ್ರೆ ಬಜೆಟ್ ಮಂಡನೆಯಾಗಿ ಒಂದೇ ದಿನಕ್ಕೆ ಬಜೆಟ್ ಮಂಡನೆಯಾದ ದಿನವೇ ಚಿನ್ನ ಹಾಗೂ ಬೆಳ್ಳಿ ಇಳಿಕೆಯನ್ನ ಕಂಡಿದ್ದಂಥದ್ದು. 3 ದಿನದಲ್ಲಿ ಚಿನ್ನ ಗ್ರಾಂಗೆ 3,000ಕ್ಕೂ ಹೆಚ್ಚು ಇಳಿಕೆಯನ್ನ ಕಂಡಿದೆ. ಬಜೆಟ್ ದಿನ ಇಳಿಕೆಯಾದಂತಹ ಚಿನ್ನ ಏರಿಕೆ ಆಗಿಲ್ಲ, ಇಳಿಕೆಯನ್ನ ಕಾಣ್ತಾ ಇರುವಂತದ್ದು. ಬೆಳ್ಳಿ ಬೆಲೆ ಕೂಡ ಇಳಿಕೆಯತ್ತ ದಾಪುಗಾಲನ್ನ ಇಟ್ಟಿದೆ. ಇದರಿಂದ ಗ್ರಾಹಕರಿಗೆ ಹೆಚ್ಚಿನ ಖುಷಿ ಆಗ್ತಾ ಇರುವಂತದ್ದು. ಯಾಕಂತ ಅಂದ್ರೆ ಯಾವ್ದಾದ್ರೂ ಸಮಾರಂಭ ಬಂತು ಅಂತ ಅಂದಂತಹ ಸಂದರ್ಭದಲ್ಲಿ ಚಿನ್ನಾಭರಣಗಳು ಹೆಚ್ಚಿನ ಪ್ರಾಮುಖ್ಯತೆಯನ್ನ ಪಡೆದುಕೊಳ್ತಾವೆ. ಚಿನ್ನವನ್ನ ತೆಗೆದುಕೊಳ್ಳುವಂತರ ಸಂಖ್ಯೆ ಕೂಡ ಹೆಚ್ಚಿನದಾಗಿ ಇರುತ್ತೆ. ಈ ಒಂದು ಸಂದರ್ಭದಲ್ಲಿ ಚಿನ್ನ ಇಳಿಕೆ ಆಗಿರುವಂತದ್ದು ಗ್ರಾಹಕರಿಗೆ ಸಂತೋಷವನ್ನ ಕೊಟ್ಟಿದ್ರೆ ಹೂಡಿಕೆದಾರರಿಗೆ ಇದರಿಂದ ನಷ್ಟ ಆಗೋದಂತೂ ಖಚಿತ. ಇದನ್ನ ನಂಬಿ ಹೂಡಿಕೆಯನ್ನ ಮಾಡಿರ್ತಾರೆ. ಆದ್ರೆ ಇದೀಗ ದಾಖಲೆ ಮಟ್ಟದಲ್ಲಿ ಇಳಿಕೆಯನ್ನ ಕಾಣ್ತಾ ಇರೋದನ್ನ ನೋಡಿದ್ರೆ ಹೂಡಿಕೆದಾರರಿಗೆ ದೊಡ್ಡ ಹೊಡೆತ ಬೀಳುವಂತಹ ಸಾಧ್ಯತೆಗಳು ಕೂಡ ಇದೆ. ಬಜೆಟ್ ದಿನ ದಾಖಲೆ ಮಟ್ಟದಲ್ಲಿ ಇಳಿಕೆಯನ್ನ ಕಂಡಿದ್ದಂಥದ್ದು. ಅದಾದ ನಂತರ ಮತ್ತೆ ಏರಿಕೆಯ ಮುಖದತ್ತ ನೋಡೇ ಇಲ್ಲ ಚಿನ್ನ ಹಾಗೂ ಬೆಳ್ಳಿ. ಇಳಿಕೆಯತ್ತ ದಾಪುಗಾಲನ್ನ ಇಡ್ತಾ ಇರುವಂತದ್ದು. ಜನವರಿ 29ರಂದು 4 ಲಕ್ಷಕ್ಕೆ ಏರಿಕೆಯಾದಂತಹ ಚಿನ್ನದ ದರ ಇದೀಗ ಇಳಿಕೆಯತ್ತ ಮುಖ ಮಾಡಿದೆ.